ನಮಸ್ಕಾರ ವೀಕ್ಷಕರೇ ಸ್ಯಾಂಡಲ್ವುಡ್ ನಲ್ಲಿ ಹೊಸ ಭಾಷೆ ಬರೆದ ಸಿನಿಮಾ ರವಿಚಂದ್ರನ್ ಎವರ್ ಗ್ರೀನ್ ಸಿನಿಮಾಗಳಲ್ಲಿ ಮೊದಲ ಸಾಲಲ್ಲಿ ನಿಲ್ಲುವ ಪ್ರೇಮಲೋಕ ಸಿನಿಮಾದ ಮೂಲಕ ಕನ್ನಡಿಗರ ಮನಗೆದ್ದ ಬಾಲಿವುಡ್ ನಟಿ ಈ ಜೂಹಿ ಚಾವ್ಲಾ. ಪ್ರೇಮಲೋಕ ಬಳಿಕ ರವಿಚಂದ್ರನ್ ಶಾಂತಿ ಕ್ರಾಂತಿ ಸಿನಿಮಾದಲ್ಲೂ ಈ ಚೆಲುವೆ ಬಣ್ಣ ಹಚ್ಚಿದ್ರು. ಜೂಹಿ ಚಾವ್ಲಾ ಅಂದ್ರೆ ಹಾಡು ಅಂದ್ರೆ ಜೂಹಿ ಚಾವ್ಲಾ ಎನ್ನುವಂತೆ ರವಿಚಂದ್ರನ್ ಅಷ್ಟಕ್ಕೂ ಒಂದು ಕಾಲದಲ್ಲಿ ಬಾಲಿವುಡ್ ಆಳಿದ್ದ ಜೂಹಿ ಚಾವ್ಲಾಳ ಬಗ್ಗೆ ಈಗ ಹೇಳ್ತಿರೋದ್ ಯಾಕೆ ಅಂತೀರಾ? ಯಾಕಂದ್ರೆ ಚಾವ್ಲಾರ ಆ ದುನಿಯಾ ಈಗ ಎಲ್ಲರ ಕಣ್ಣು ಅರಳುವಂತೆ ಮಾಡಿದೆ. ಯಾಕಂದ್ರೆ ಜೂಹಿ ಚಾವ್ಲಾ ಇಡೀ ಇಂಡಿಯಾದ ಅತ್ಯಂತ ಶ್ರೀಮಂತ ನಟಿ. ಈಕೆಯ ಆಸ್ತಿ, ಈಕೆಯ ಬಳಿ ಇರೋ ಚಿನ್ನಾಭರಣ ಲೆಕ್ಕವೇ ಇಲ್ಲದಷ್ಟು ಸೀರೆಗಳ ಸಾಮ್ರಾಜ್ಯ, ಲಕ್ಸುರಿ ಲೈಫ್ ಸ್ಟೈಲ್ ನೋಡಿದ್ರೆ ಅಕ್ಷರಶಃ ದಂಗಾಗ್ತೀರಾ. ಜೂಹಿ ಚಾವ್ಲಾ ಸಾಮ್ರಾಜ್ಯ. ಪ್ರೇಮಲೋಕ, ಶಾಂತಿ ಕ್ರಾಂತಿ ಬೆಡಗಿ ಜೂಹಿ ಚಾವ್ಲಾ 1000 ಕೋಟಿಗಳ ಸಾಮ್ರಾಜ್ಯ ಕಟ್ಟಿಕೊಂಡಿದ್ದಾರೆ. ಹೀರೋಗಳನ್ನ ಮೀರಿಸುವಂತೆ ದುಡ್ಡಿನ ಕೋಟೆ ಕಟ್ಟಿ ಆ ಕೋಟೆ ಮೇಲೆ ಕೂತು ದರ್ಬಾರ್ ಮಾಡ್ತಿದ್ದಾರೆ. ಹಣ ಮತ್ತು 4600 ಕೋಟಿ ರೂಪಾಯಿ ಖಜಾನೆ ಈ ಜೂಹಿ ಚಾವ್ಲಾಳ ಬಳಿ ಇದೆ. ಆರೋನ್ ರಿಚ್ ಇಂಡಿಯಾದ ಭಾರತದ ಅತ್ಯಂತ ಶ್ರೀಮಂತ ನಟಿಯರ ಪಟ್ಟಿಯಲ್ಲಿ ಈಕೆಯೇ ನಂಬರ್ 1. 57ರ ವಯಸ್ಸಲ್ಲೂ ಜೂಹಿ ಚಾವ್ಲಾ ಬ್ಯೂಟಿ ಮಾತ್ರ ಆಕೆಯ ಸಿರಿವಂತಿಕೆಯಷ್ಟೇ ಪಳ ಅಂತ ಹೊಳಿತಾ ಇದೆ. ಈಕೆ ಉಡೋ ಸೀರೆಗಳ ಬಗ್ಗೆ ಎಷ್ಟು ಹೇಳ್ತೀರಿ? ಧರಿಸೋ ಚಿನ್ನಾಭರಣಗಳ ಹೇಗೆ ವರ್ಣಿಸ್ತೀರಿ? ವಾಸ ಮಾಡೋ ಬಂಗಲೆ, ಓಡಾಡೋ ಕಾರು, ಜಸ್ಟ್ ಟೈಮ್ ನೋಡೋಕೆ ಬಳಸೋ ವಾಚ್ಗಳ ಕಲೆಕ್ಷನ್ ಏನ್ ಹೇಳ್ತೀರಾ? ಎಲ್ಲವನ್ನು ಹೇಳ್ತಾ ಕೂತ್ರೆ ನೀವು ಬೆರಗಾಗೋದು ನಿಶ್ಚಿತ. ದೇಸಿ ಸ್ಟೈಲ್ ಉಡುಪು ಅಂದ್ರೆ ಜೂಹಿಗೆ ಪಂಚಪ್ರಾಣ. ಹಾಗಂತ ಸೀರೆ ಬಿಟ್ಟು ಮತ್ತೆ ನಾನು ಉಡಲ್ವಾ ಅಂತ ಕೇಳ್ಬೇಡಿ. ಈಗಿನ ಹಾಟ್ ಬ್ಯೂಟಿಗಳನ್ನ ಮೀರಿಸುವಂತಹ ಮಾದಕ ಡ್ರೆಸ್ಗಳನ್ನ ಹಾಕಿ ಮಿಂಚಿರೋ ಉದಾಹರಣೆಗಳು ಇವೆ. ಬಟ್ ಜೂಹಿಗೆ ಸೀರೆಗಳು ಅಂದ್ರೆ ಅದೇನೋ ಮೋಹ. ಬಹುಶಃ ತನ್ನ ಬಳಿ ಇರೋ ಸೀರೆಗಳ ಕಲೆಕ್ಷನ್ ಕೇಳಿದ್ರೆ ಖುದ್ದು ಜೂಹಿ ಚಾವ್ಲಾನೇ ಶಾಕ್ ಆಗ್ತಾರೆ ಅನ್ಸುತ್ತೆ. ಬನಾರಸ್, ಕಾಂಚೀವರಂ, ಚಿಕನಾರಿ, ಫೈದಾನಿ, ಪಲೋಟಾ, ಶಿಫಾನ್ ಹೀಗೆ ಡಿಸೈನರ್ ಸೀರೆಗಳು. ಅಬ್ಬಬ್ಬಾ, ಜೂಹಿ ಚಾವ್ಲಾ ಬಳಿ ಇರೋ ಸೀರೆಗಳ ಬ್ರಾಂಡ್ಗಳಿವು. ಈ ಬ್ರಾಂಡ್ಗಳ ಸಾವಿರಾರು ಸೀರೆಗಳು ಈಕೆಯ ಬಳಿ ಇದೆ. ದಿನಕ್ಕೊಂದು ಸೀರೆ ಉಡ್ತಾ ಹೋದ್ರೂ ಅದೆಷ್ಟೋ ಸೀರೆಗಳನ್ನ ಕಂಪ್ಲೀಟ್ ಮಾಡೋಕೆ ಅದೆಷ್ಟೋ ವರ್ಷ ಹಿಡಿಯುತ್ತೋ ಗೊತ್ತಿಲ್ಲ. ಸಾಮಾನ್ಯ ಹೆಣ್ಣು ಮಕ್ಕಳೇ ಬೀರು ತುಂಬಾ ಸೀರೆಗಳನ್ನ ಜೋಡಿಸಿಕೊಂಡು ಖುಷಿ ಪಡುವಾಗ ಈ ಬ್ಯೂಟಿ ಇಂಡಿಯಾದ ನಂಬರ್ 1 ಶ್ರೀಮಂತ ನಟಿ. ಕೇಳ್ಬೇಕಾ? 1 ಲಕ್ಷದಿಂದ 15 ಲಕ್ಷದವರೆಗೂ ಬೆಲೆ ಬಾಳುವ ನೂರಾರು ಸೀರೆಗಳಿವೆ. ವರದಿಯೊಂದರ ಪ್ರಕಾರ ಜೂಹಿ ಚಾವ್ಲಾರ ಬಳಿ ಇರೋ ಒಟ್ಟು ಸೀರೆಗಳ ಮೌಲ್ಯವೇ 100 ಕೋಟಿ ಆಗುತ್ತಂತೆ. ಜೂಹಿ ಚಾವ್ಲಾಗೆ ಚಿನ್ನಾಭರಣ ಅಂದ್ರೆ ಒಂದ್ ರೀತಿ ಕ್ರೇಜ್. 10 ಲಕ್ಷದಿಂದ ಕೋಟಿ ಬೆಲೆ ಬಾಳುವ ವಜ್ರದ ನೆಕ್ಲೆಸ್ಗಳು ಆಗಿಂದಾಗೆ ಜೂಹಿ ಕೊರಳಲ್ಲಿ ರಾರಾಜಿಸುತ್ತವೆ. ಸುಮ್ಮನೆ ಬಂಗಾರದ ಅಂಗಡಿಗೆ ಹೋಗಿ ಇಷ್ಟವಾಗಿದ್ದೆಲ್ಲ ಪರ್ಚೇಸ್ ಮಾಡಿಕೊಂಡು ಬಂದ ಆಭರಣಗಳಲ್ಲ ಇವು, ಎಲ್ಲವೂ ಹೇಳಿ ಮಾಡಿಸಿದ ಸರಗಳು. ಇನ್ನು ಕಿವಿಯೋಲೆಗಳ ಬಗ್ಗೆ ಮಿನಿಮಮ್ 5 ಲಕ್ಷದಿಂದ 20 ಲಕ್ಷ ರೂಪಾಯಿವರೆಗೂ ಇದೆ. ಲೆಕ್ಕವಿಲ್ಲದಷ್ಟು ಕಿವಿಯೋಲೆಗಳು ಜೂಹಿ ಚಾವ್ಲಾ ಬಳಿ ಇದೆ. ಅದೆಷ್ಟು ಸರ ಕಿವಿಯೋಲೆಗಳನ್ನ ಜೂಹಿ ಚಾವ್ಲಾ ಟಚ್ ಕೂಡ ಮಾಡಿಯೇ ವರ್ಷಗಳಾಗಿದೆ ಅಂತೆ. ಅಷ್ಟು ಕಿವಿಯೋಲೆಗಳು ಈಕೆಯ ಬಳಿ ಇವೆ. ಇನ್ನು ಬಳೆಗಳ ವಿಚಾರಗಳಲ್ಲಿ ಜೂಹಿ ಕಾರುಬಾರು ಅಂತಿಂತದ್ದಲ್ಲ. ಒಂದೊಂದು ಬಳೆಗೂ 8 ರಿಂದ 30 ಲಕ್ಷ ರೂಪಾಯಿ. ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ಮದುವೆಯಲ್ಲಿ ಹೆಣ್ಣು ಗಂಡು ಇಬ್ಬರಿಗೂ ಸೇರಿ ಹಾಕುವ ಚಿನ್ನಾಭರಣದ ಬೆಲೆಯನ್ನ ಮೀರುತ್ತೆ. ಮುಂಬೈನ ಮಲ್ಬಾರ್ ಹಿಲ್ನಲ್ಲಿ ಜೂಹಿ ಚಾವ್ಲಾರ ಅರಮನೆಯಂತಹ ಬಂಗಲೆ ಇದೆ. ಭರ್ತಿ 2200 ಚದರ ಅಡಿಯಷ್ಟು ವಿಸ್ತೀರ್ಣದ ಬಂಗಲೆಯನ್ನ ಶ್ರೀಲಂಕಾದ ವಾಸ್ತುಶಿಲ್ಪಿ ಕರೆತಂದು ರಿನೋವೇಟ್ ಮಾಡಿಸಿದ್ದಾರೆ. ಈ ಬಂಗಲೆ ಬೆಲೆ ವರ್ಷದಿಂದ ವರ್ಷಕ್ಕಲ್ಲ, ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಸದ್ಯ ಕಡಿಮೆ ಅಂದ್ರೂ 300 ರಿಂದ 500 ಕೋಟಿ ರೂಪಾಯಿ ಬೆಲೆ ಬಾಳುತ್ತಂತೆ. ಇನ್ನು ಪೋರ್ಬಂದರ್ನಲ್ಲಿರೋ ಅದ್ಭುತ ಬಂಗಲೆ ಕೂಡ ಜೂಹಿ ಚಾವ್ಲಾ ಹೆಸರಲ್ಲಿದೆ. ಅದು ಜೂಹಿ ಕುಟುಂಬದ್ದು. ಆ ಬಂಗಲೆ ಬೆಲೆ 100 ರಿಂದ 200 ಕೋಟಿ ರೂಪಾಯಿ. ಎಲ್ಲಕ್ಕಿಂತ ಮುಖ್ಯವಾಗಿ IPL ತಂಡವಾದ KKRನ ಒಡೆತನದಲ್ಲಿ ಜೂಹಿಯದ್ದು ಪಾಲಿದೆ. ಭರ್ತಿ 9000 ಕೋಟಿಯಷ್ಟು ಬೆಲೆ ಬಾಳುವ KKRನಲ್ಲಿ ಶಾರುಖ್ ಮತ್ತು ಜೈ ಮೆಹ್ತಾ ಜೊತೆ ಜೂಹಿ ಕೂಡ ಪಾರ್ಟ್ನರ್ ಆಗಿದ್ದಾರೆ. ಕಾರುಗಳ ಕಲೆಕ್ಷನ್ ನಲ್ಲೂ ಜೂಹಿ ಚಾವ್ಲಾ ಹಿಂದೆ ಬಿದ್ದಿಲ್ಲ. 4 ಕೋಟಿ ರೂಪಾಯಿಯ ಆಸ್ಟರ್ ಮಾರ್ಟಿನ್ ಕಾರಲ್ಲಿ
ಕಾರಿನಲ್ಲಿ ಜೂಹಿ ರೈಡ್ ಮಾಡ್ತಾರೆ. 2 ಕೋಟಿ ರೂಪಾಯಿಯ ಪಾಶ್ ಕೋಟಿ ಮೀರುವ BMW ಜಾಗ್ವಾರ್, ಹೀಗೆ ಪಟ್ಟಿ ಇಲ್ಲಿವೆ. ಇಲ್ಲಿಗೆ ಜೂಹಿ ಚಾವ್ಲಾ ಬಳಿ ಆರೋಗ್ಯವಿದೆ, ಸಿರಿವಂತಿಕೆ ಇದೆ, ಹೆಸರಿದೆ, ಕುಟುಂಬದಲ್ಲಿ ಸಂತೋಷವಿದೆ ಅನ್ನೋದು ಮೇಲ್ನೋಟಕ್ಕೆ ತಿಳಿಯುತ್ತೆ. ಅಷ್ಟಕ್ಕೂ ಜೂಹಿ ಚಾವ್ಲಾ ಈ 4600 ಕೋಟಿ ರೂಪಾಯಿಗಳ ಸಾಮ್ರಾಜ್ಯ ಕಟ್ಟಿದ್ದು ಹೇಗೆ? ಎಷ್ಟು ದುಡ್ಡು ಬಂದಿದ್ದಾದ್ರೂ ಎಲ್ಲಿಂದ? ಉತ್ತರ ನಿಜಕ್ಕೂ ರೋಚಕ. 1995ರಲ್ಲಿ ಉದ್ಯಮಿ ಜಯ ಮೆಹ್ತಾ ಜೊತೆ ವಿವಾಹವಾದ ನಟಿ ಜೂಹಿ ಚಾವ್ಲಾ ವೈಯಕ್ತಿಕ ಜೀವನ ಸಿನಿಮಾಗಿಂತಲೂ ಕೂಡ ರೋಚಕವಾಗಿದೆ. ಇತ್ತೀಚೆಗೆ ಡ್ಯಾನ್ಸ್ ರಿಯಾಲಿಟಿ ಶೋ ಒಂದಕ್ಕೆ ಅತಿಥಿಯಾಗಿ ಕಾಣಿಸಿಕೊಂಡಿದ್ದ ಜೂಹಿ ಚಾವ್ಲಾ ತಮ್ಮ ಪತಿ ಜಯ ಮೆಹ್ತಾ ಜೊತೆಗಿನ ಲವ್ ಸ್ಟೋರಿ ಬಗ್ಗೆ ಹೇಳಿದ್ರು. ಜೂಹಿ ಚಾವ್ಲಾ ಅಪ್ಪ ಹಾಕಿದ ಆಲದ ಮರ ಅಂತ ಕುಬೇರ ಗಂಡನನ್ನ ಕಟ್ಕೊಂಡು ಸೆಟಲ್ ಆಗಿಲ್ಲ. ಬದಲಾಗಿ ತಾನು ಸಿನಿಮಾ ಬಿಸ್ನೆಸ್ ಅಂತ ತೊಡಗಿಸಿಕೊಂಡು ಗಂಡನ ಆಸ್ತಿಯನ್ನ ಡಬಲ್ ಮಾಡಿದ ಜಾಣೆ ಅಂದ್ರೆ ನೀವು ನಂಬಲೇಬೇಕು. ಇನ್ನು ಇಷ್ಟು ಶ್ರೀಮಂತಿಯಾಗಿರೋ ಜೂಹಿಗೆ ಹಣದ ಮೂಲದ ರಹಸ್ಯವೇನು ಅನ್ನೋ ಕ್ಯೂರಿಯಾಸಿಟಿ ನಿಮ್ಗಿರಬಹುದು. ಇದರ ಬಗ್ಗೆ ಕೂಡ ಡೀಟೇಲ್ಸ್ ಕೂಡ ಇಲ್ಲಿದೆ. ಮೊದಲಿಗೆ ಪ್ರೇಮಲೋಕದಲ್ಲಿ ನಿಂಬೆಹಣ್ಣಿನಂತ ಹುಡುಗಿ ಅಂತ ಕರೆಸಿಕೊಂಡವರು ಜೂಹಿ ಚಾವ್ಲಾ. ಅವರು ಮೊದಲು ಹೀರೋಯಿನ್ ಆಗಿ ಎಂಟ್ರಿ ಕೊಟ್ಟಿದ್ದು ಪ್ರೇಮಲೋಕ ಸಿನಿಮಾ ಮೂಲಕ. ಅದು 1987ರಲ್ಲಿ. ಇದೀಗ ಜೂಹಿ ಚಾವ್ಲಾಗೆ ವಯಸ್ಸು 57. ಬಟ್ ಅಲ್ಲಿಂದ ಇಲ್ಲಿಯವರೆಗೂ ಜೂಹಿ ಚಾವ್ಲಾ ಸಿನಿಮಾ ಕ್ಷೇತ್ರದಲ್ಲಿ ತಿರುಗಿ ನೋಡಿದ್ದೇ ಇಲ್ಲ. ಪ್ರತಿ ವರ್ಷ 4-5 ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡ್ತಾನೆ ಬರ್ತಿದ್ದಾರೆ. ಊಟ ತಿಂಡಿ ಬಿಟ್ಟು ಸಿನಿಮಾ ಮಾಡೋದನ್ನ ನಿಲ್ಲಿಸಿದ ಜೂಹಿ ಹಿಂದಿ, ಕನ್ನಡ, ತಮಿಳು, ತೆಲುಗಿನಲ್ಲಿ ಅಭಿನಯ ಮಾಡ್ತಾರೆ ಇದ್ದಾಗ ಹೀಗೆ ಕೋಟಿ ಸಂಪಾದನೆ ಮಾಡ್ತಾನೆ ಇದ್ದಾರೆ. 2019ರಿಂದ 4 ಭಾಷೆಗಳಲ್ಲಿ ಪೋಷಕ ಪಾತ್ರ ಮಾಡ್ತಾನೂ ಸೈ ಅನ್ಸ್ಕೊಂಡಿದ್ದಾರೆ. ಇನ್ನು ವೆಬ್ ಸಿರೀಸ್ಗಳಲ್ಲೂ ಆಕ್ಟ್ ಮಾಡಿ ಚಾಪು ಮೂಡಿಸಿರೋ ಜೂಹಿಗೆ ಸಿನಿಮಾ, ವೆಬ್ ಸಿರೀಸ್ 2ರಿಂದಲೂ ಕೋಟಿ ಹಣ ಬರ್ತಾ ಇದೆ. ಇನ್ನು 2ನೇ ರಹಸ್ಯ, ಕೆಲವು ಸೆಲೆಬ್ರಿಟಿಗಳು 4-5 ಸಿನಿಮಾ ತೆಗೆದುಕೊಳ್ಳುವ ಸಂಭಾವನೆಯನ್ನ ಒಂದೇ ಒಂದು ಜಾಹೀರಾತಿಗೆ ಚಾರ್ಜ್ ಮಾಡ್ತಾರೆ. ಅದು ಅವರನ್ನ ದಿಢೀರಂತ ಶ್ರೀಮಂತರನ್ನಾಗಿ ಮಾಡಿಬಿಡುತ್ತೆ. ಜೂಹಿ ಚಾವ್ಲಾ ಒಂದು ಕಾಲದಲ್ಲಿ ಟಾಪ್ ಹೀರೋಯಿನ್ ಆಗಿ ಕಾಣಿಸಿಕೊಂಡವರು. ಅದೇ ಸಂದರ್ಭದಲ್ಲಿ ಅನೇಕ ಕಂಪನಿಗಳು ನಾ ಮುಂದು ತಾ ಮುಂದು ಅಂತ ಜೂಹಿ ಚಾವ್ಲಾ ಅವರನ್ನ ಅಂಬಾಸಿಡರ್ ಮಾಡಿಕೊಳ್ಳೋಕೆ ಮುಗಿಬೀಳ್ತು. ಇದು ಅದರಲ್ಲೂ ಪ್ರಮುಖವಾಗಿ ಪೆಪ್ಸಿ, ಕೆಲಾಗ್ಸ್, ಇಮಾನಿ ಸಿನಿಮಾ ಕ್ಷೇತ್ರದಲ್ಲಿದ್ದು ಹಲವಾರು ವರ್ಷಗಳ ಕಾಲ ಟಾಪ್ ನಟಿಯಾಗಿ ಕಾಣಿಸಿಕೊಂಡಿದ್ರು. ಇನ್ನು ಇವರ ಪತಿ ಕೂಡ ಸಾವಿರಾರು ಕೋಟಿ ಕುಬೇರ ಆಗಿದ್ರು. ಹೀಗಿದ್ದಾಗ ಸಿನಿಮಾ ನಿರ್ಮಾಣ ಕ್ಷೇತ್ರಕ್ಕೆ ಇಳಿಯದೇ ಇರ್ತಾರಾ? ಖಂಡಿತವಾಗಿ ಜೂಹಿ ಚಾವ್ಲಾ ಸಿನಿಮಾ ನಿರ್ಮಾಣ ಕ್ಷೇತ್ರಕ್ಕೆ ಇಳಿದಿದ್ರು. 3 ಸಿನಿಮಾಗಳಿಗೆ ಬಂಡವಾಳ ಹಾಕಿದ್ರು. ಅದರಲ್ಲಿ ಒಂದು ಶಾರುಖ್ ಖಾನ್ ಅಭಿನಯದ ಸಿನಿಮಾವೇ ಆಗಿತ್ತು. ಹೀಗಾಗಿ ಇದು ಕೂಡ ಪ್ರೇಮಲೋಕದ ಸುಂದರಿಗೆ ಆದಾಯದ ಮೂಲವಾಗಿತ್ತು. ಇನ್ನು 5ನೇಯದಾಗಿ, ಕಲೆ ಇದ್ದವರು ಬರೀ ಆಕ್ಟಿಂಗ್ ಮಾಡ್ತಾರೆ, ತಲೆ ಇದ್ದವರು ಆಕ್ಟಿಂಗ್ ಜೊತೆ ಹಣವನ್ನು ಕೂಡ ಮಾಡ್ತಾರೆ. ಇದನ್ನ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಹೇಳಿದ್ರು. ಅದು ಸತ್ಯ ಕೂಡ ಹೌದು. ಜೂಹಿ ಚಾವ್ಲಾ ತಾವೊಬ್ಬ ಖ್ಯಾತ ನಟಿ ಅಂತ ತಿಳ್ಕೊಂಡು ಕೇವಲ ಅಭಿನಯಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಇಂದು ಸಾವಿರಾರು ಕೋಟಿ ಒಡತಿಯಾಗೋಕೆ ಸಾಧ್ಯವೇ ಆಗ್ತಿರ್ಲಿಲ್ಲ. ಜೂಹಿ ಚಾವ್ಲಾ ಏನ್ ಮಾಡ್ತಾರೆ ಅಂದ್ರೆ ಹಣವನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಪತಿ ಜೊತೆ ಸೇರಿ 2 ರೆಸ್ಟೋರೆಂಟ್ಗಳನ್ನ ಖರೀದಿ ಮಾಡ್ತಾರೆ. ಆ 2 ರೆಸ್ಟೋರೆಂಟ್ಗಳು ಮುಂಬೈನಲ್ಲಿ ಇದ್ದು ಪ್ರೇಮಲೋಕದ ನಟಿಗೆ ಈ 2 ರೆಸ್ಟೋರೆಂಟ್ನಿಂದ ಪ್ರತಿ ವರ್ಷ ಕೋಟಿ ಆದಾಯ ಹರಿದು ಬರ್ತಾ ಇದೆ. ಇನ್ನು 6ನೇದಾಗಿ, ಹೀರೋಯಿನ್ಗಳಿಗೆ ಮಾರ್ಕೆಟ್ ಇರುವವರೆಗೂ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಆದ್ರೆ ಅದು ಯಾವಾಗ ಸಿನಿಮಾಗಳು ಫ್ಲಾಪ್ ಆಗೋಕೆ ಶುರುವಾಗುತ್ತೋ, ವಯಸ್ಸಾಗುತ್ತೋ, ಹೊಸವರ ಎಂಟ್ರಿ ಆಗುತ್ತೋ ಅಂತಹ ಸಂದರ್ಭದಲ್ಲಿ ಅವಕಾಶಗಳು ಕಡಿಮೆ ಆಗುತ್ತವೆ. ಬಟ್ ಟ್ಯಾಲೆಂಟ್ ಇರೋ ಹೀರೋಯಿನ್ಗಳು ಏನ್ ಮಾಡ್ತಾರೆ ಅಂದ್ರೆ ಟಿವಿ ರಿಯಾಲಿಟಿ ಶೋಗಳ ಮೊರೆ ಹೋಗ್ತಾರೆ. ಅದರಲ್ಲಿ ಅದ್ಭುತ ಜಡ್ಜ್ ಅಂತ ಗುರ್ತಿಸಿಕೊಂಡು ವೀಕ್ಷಕರ ಮನೆ ಗೆಲ್ತಾರೆ. ಜೂಹಿ ಚಾವ್ಲಾ ಕೂಡ ಹಾಗೆ ಮಾಡಿದ್ರು. ಇನ್ನು 7ನೇದಾಗಿ, ಅವರು ತಾವೇ ಸ್ವತಃ ಉದ್ಯಮಕ್ಕೆ ಧುಮುಕಿದ್ದು ಅಷ್ಟೇ ಅಲ್ಲದೆ ವಿವಿಧ ಕಂಪನಿಗಳಿಂದ ಷೇರು ಖರೀದಿಸಿದ್ದಾರೆ. ಅದು ಕೂಡ ಜೂಹಿ ಚಾವ್ಲಾಗೆ ಆದಾಯದ ಮೂಲವಾಗಿದೆ. ಈ ಮೂಲಕ ಜೂಹಿ ಚಾವ್ಲಾ ಕೇವಲ ಅದ್ಭುತ ನಟಿಯಷ್ಟೇ ಅಲ್ಲ, ಯಶಸ್ವಿ ಬಿಸಿನೆಸ್ ವುಮೆನ್ ಕೂಡ ಆಗಿದ್ದು ಸಾವಿರಾರು ಕೋಟಿ ಒಡತಿಯಾಗಿದ್ದಾರೆ. ಜೂಹಿ ಚಾವ್ಲಾ ಸಿನಿಮಾದಲ್ಲಿಯೂ ಯಶಸ್ವಿ ಕಲಾವಿದೆಯಾಗಿದ್ದಾರೆ, ಉದ್ಯಮದಲ್ಲಿಯೂ ಯಶಸ್ವಿ ಮಹಿಳೆಯಾಗಿದ್ದಾರೆ. ಇವರ ಜೀವನ ಉದ್ಯಮ ಬೇರೆಯವರಿಗೂ ಆದರ್ಶವಾಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ವೀಕ್ಷಕರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.